ನಾವು ಪಾಪ ಅವರೆಲ್ಲ ಮಾಡ್ಕೊಡ್ಬೇಕು. ಆದ್ರೆ ಇದುವರೆಗೂ 11,000 ಕೋಟಿ ನಮ್ಮ ರಾಜ್ಯ ಸರ್ಕಾರ 8,000 ಕೋಟಿ ಕೊಟ್ಟಿದೆ. ಮೆಟ್ರೋ ಅಮೌಂಟ್ ಕೊಟ್ಟಿಲ್ವಾ? ಎಷ್ಟು? 11,000 ಕೋಟಿ ಕೊಟ್ಟರೆ. ಏರ್ಪೋರ್ಟ್ ಅಮೌಂಟ್ ಕೊಟ್ಟಿಲ್ವಾ? 11,000 ಕೋಟಿ. ಆದ್ರೆ ಇದುವರೆಗೂ 8,000 ಕೋಟಿ. ಆದ್ರೆ ಜನ ಹೇಳ್ತಾರೆ ನಮ್ಗೆ ಗೊತ್ತಿರಲಿಲ್ಲ, ಇದು ಕೇಂದ್ರ ಸರ್ಕಾರದ ಯೋಜನೆ, ಕೇಂದ್ರದ ಮೆಟ್ರೋಗೆಲ್ಲ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಂಡು. ಹಿಂಗಿಲ್ಲ. ಆ 20,000 30,000 ಕೋಟಿ ಹಣನ ಅವರು ಅವ್ರಿಗೆ ಅಗ್ರಿಕಲ್ಚರ್ ಬಗ್ಗೆ ಮಾತಾಡಕ್ ಕೊಡ್ರಿ. ಇದು ಯಾಕೆ ಫೈನಾನ್ಸ್ ಅವ್ರಿಗೆ ಪಾಪ ಪ್ರಯತ್ನ ಮಾಡ್ತಾರೆ, ನಾವು ಮೆಚ್ಕೊಂತೇವೆ. ಆದ್ರೆ ಈ ವಿಷಯದಿಂದ ತುಂಬಾ ಎರಡು ಗಂಟೆ 69 ಅಲ್ಲಿ ತಂದು ನಿಮ್ಮ ಸಹಾಯಕ್ಕೆ ಬಂದೆ ನಾನು. ಗೊತ್ತಿದೆ ನನಗೆ. ಷಡಾಕ್ಷರಿ ಅವರೇ ಆಯ್ತು, ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಂಡು ಅವ್ರು ಕೂತ್ಕೊಳ್ತಾರೆ, ನೀವು ಕೂತ್ಕೊಳ್ಳಿ. ಈಗ ರೈಲ್ವೆ ಕೊಟ್ಟಿಲ್ವಾ? ಕೊಟ್ಟಿದ್ದಲ್ವಾ? ಚರ್ಚಾದ ನಂತರ ಲೆಕ್ಕ ಹಾಕ್ಬೇಕು. ರಾಮಮೂರ್ತಿ ನಿಮ್ಗೆ ಯಾರು ಮಾತಾಡಿ ಅವಕಾಶ ಕೊಟ್ಟದ್ದು? ಆಯ್ತು ನೋಡಿ ರಾಮಮೂರ್ತಿ ಅವರೇ, ನಾನು ಹೇಳ್ತಾ ಇದ್ದೇನೆ. ರಾಮಮೂರ್ತಿ ಅವರೇ, ನಾನು ಹೇಳ್ದು ಕೇಳಿ ನೋಡಿ, ನಾ ಹೇಳ್ದು ಕೇಳಿ, ಕೂತ್ಕೊಳ್ಳಿ. ಇವರ ಫಸ್ಟ್ ಟೈಮ್ ಅಲ್ಲಿ ಕೂತ್ಕೊಳ್ಳಿ. ಎಲ್ಲ ಬುದ್ಧಿವಂತರಿಗೆ ಗೊತ್ತಿದ್ದವ್ರು, ತುಂಬಾ ಜನ ನೋಡಿದೆ, ಒಂದು ಹೋದವರು, ಬಹಳ ಜನ ಅಲ್ಲಿ ನಿಂತು ಮಾತಾಡಿದೆ, ಎಲ್ಲಿದ್ದೆ ನಮ್ಗೆಲ್ಲ ಗೊತ್ತಿದೆ. ಬರಬೇಕು ಅಂತ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ನಾವು ಆ ಒಂದು ಇದನ್ನ, ಈ ಕೆಲವು ಸ್ಕೀಮ್ಗಳನ್ನು ಹೇಳ್ಬೇಕು ಅಂತ. ಈಗ ನಮ್ಮ ಸದಸ್ಯರೆಲ್ಲ ಮನೆಗಳು ಅಂತೇಳಿ ಕೇಳಿದ್ರು. ಮನೆಗಳಿಗೆ ಈಗ ಸೆಂಟ್ರಲ್ನವ್ರು ಸ್ಕೀಮ್ ಕೊಡ್ತಾರೆ, ಹೌಸಿಂಗ್ ಫಾರ್ ಆಲ್, ಪ್ರಧಾನಮಂತ್ರಿಗಳು ಕೊಟ್ಟಂಥ ಸ್ಕೀಮ್. ಹೌಸಿಂಗ್ ಫಾರ್ ಆಲ್ ಅಲ್ಲಿ ಏನು ಮಾಡಿದರು? 1.5 ಲಕ್ಷ ಕೇಂದ್ರ ಸರ್ಕಾರ, 1.5 ಲಕ್ಷ ರಾಜ್ಯ ಸರ್ಕಾರ, ಇನ್ನು ಉಳಿದಿರ್ತಕ್ಕಂಥ ದುಡ್ಡು ಫಲಾನುಭವಿ ಬರೆಸ್ಬೇಕು ಅಂತೇಳಿ ಕಾನೂನು ಮಾಡಿರು. ಈಗ ಫಲಾನುಭವಿಗಳು ಬರೆಸ್ತಾ ಇಲ್ಲ. ನಮ್ಮಲ್ಲಿ 1081 ಮನೆ ಕಟ್ಟಿ ಲಿಂಟ್ಲ್ ಲೆವೆಲ್ಗೆ ಕೇಂದ್ರ ರಾಜ್ಯ ಸರ್ಕಾರದ ಬಂದು ದುಡ್ಡಲ್ಲಿ ನಿಲ್ಸ್ಯಾರೆ. ಈಗ ಮನೆಗಳನ್ನ ಕಟ್ಟಬೇಕು ಅಂತಂದರೆ ಈಗ ಯಾರು ಬರಬೇಕು ದಾವಿಸಿ? ಅವರು ಫಲಾನುಭವಿಗಳು ಬರ್ತಾ ಇಲ್ಲ ದುಡ್ಡು ಕಟ್ಟಕ್ಕೆ. ಮನೆ ಲಿಂಟ್ಲ್ ಲೆವೆಲ್ಲಿ ನಿಂತಿದ್ದಾವೆ. ಇಡೀ ರಾಜ್ಯದಲ್ಲಿ ಹಂಗಾಗಿದೆ. ಈಗ ಕೇಂದ್ರ ರಾಜ್ಯ ಮತ್ತೆ ಏನಾದ್ರು ಮಾಡಿ ಶೇರಿಂಗ್ ಮಾಡ್ಬೇಕು ತಾನೆ, ಇಲ್ಲಾಂದ್ರೆ ಮನೆಯಲ್ಲಿಂದ ಬರ್ತವೆ. ಒಂದು ಸ್ಕೀಮು. ಇನ್ನೊಂದು PMAY ಮನೆಗಳು ಅಂತ ಮಾಡಿರು. PMAY ಅಂದರೆ ಅದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಲೇ ಮಾಡಿರು. ಬಡವರಿಗೆ, ಗ್ರಾಮೀಣ ಪ್ರದೇಶಕ್ಕೆ, ಅದು ನಗರ ಪ್ರದೇಶಕ್ಕೆ, ಗ್ರಾಮೀಣ ಪ್ರದೇಶಕ್ಕೆ, ಸ್ಲಮ್ಮಿಗೆ ಬೇರೆ ಮಾಡಿರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಮಗೆ ಇವತ್ತು 7.5 ಲಕ್ಷ ಟಾರ್ಗೆಟ್ ಕೊಟ್ಟಿದ್ದಾರೆ. ಆದರೆ ಕಂಡೀಷನ್ ಹಾಕಿದ್ದಾರೆ, ನಮಗೆಲ್ಲ MLAಗಳಿಗೂ ಆಗುವಷ್ಟು ಮನೆಗಳು ಆವೆ. ಕಂಡೀಷನ್ ಏನು ಹಾಕಿದೆ ಸೆಂಟ್ರಲ್ ಗೌರ್ಮೆಂಟು? ಯಾರು ಸೈಟ್ಲೆಸ್, ಇದು ಹೌಸ್ಲೆಸ್ ಪೀಪಲ್ ಇದ್ದಾನೆ ಅಂತ ಹೇಳಿ ಅದು ಯಾವಾಗ ಪಟ್ಟಿ ಮಾಡಿದ್ರೋ ನಮಗೆ ಗೊತ್ತಿಲ್ಲ. ಬಂದು ಗ್ರಾಮೀಣ ಪ್ರದೇಶದಲ್ಲೆಲ್ಲ ಪಟ್ಟಿ ಆಗಿಬಿಟ್ಟು ಪಟ್ಟಿ ಅಪ್ಲೋಡ್ ಆಗಿಬಿಟ್ಟಿದೆ. ಯಾರಿಗೆ ಆ ಪಟ್ಟಿನಲ್ಲಿ ಇದೆಯೋ ಅವನಿಗೆ ಮಾತ್ರ ಅಪ್ಲೋಡ್ ಮಾಡಿದರೆ ಅದು ತಗತಿತೆ ಸಿಸ್ಟಮ್, ಇಲ್ಲ ಅಂದರೆ ಅವನಿಗೆ ಮನೆ ಇಲ್ಲ.